ನಮಸ್ಕಾರ. ಹಾಯ್, ನಾವು ಕುಂದಾಪುರದವ್ರ ದುಬೈಯಿಂದ. ಊರಾಗೀಗ ಬ್ಯಾಸಿ ತಿಂಗಳು ಮುಗ್ದು 4 ತಿಂಗಳು ಶುರು ಆಯತ್. ಅದ್ರೊಟ್ಟಿಗೆ ಮಾವಿನಕಾಯಿ ಎಲ್ಲ ಖಾಲಿ ಆಯ್ತೇನೋ. ದುಬೈಯ ಕಾಣಿ ಈಗ ಮಾವಿನ ಹಣ್ಣಿನ ಸುಗ್ಗಿ. ಎಲ್ಲ ಹಾರು ಯಾವ ಮಾಲ್ ಅಂಗಡಿ ಎಲ್ಲ ಬದಿಯೂ ಪರಿ ಪರಿ ಬಗಿ ಬಗಿ ಮಾವಿನ ಹಣ್ಣಿನ ಪ್ರದರ್ಶನಕ್ಕೆ ಹೋದಾಗತ್. ಕಡಿಮೆ ರೇಟಿಂದ ಹಿಡಿದು ಜಾಸ್ತಿವರೆಗೂ ನಮ್ಮ ದೇಶದ ಬೇರೆ ಬೇರೆ ದೇಶದ ಎಲ್ಲ ಬದಿ ಮಾವಿನ ಹಣ್ಣು ಸಿಕ್ಕತ್ತ. ಕಾಣಿ ಎಷ್ಟು ಚಂದ, ಬಣ್ಣ ಎಲ್ಲ ಕಂಡ್ರೆ ಒಳ್ಳೆ ರುಚಿ ತಂಬಗಿತ್ತು. ಯಾವ್ದು ತಗಮ್ದು ಯಾವ್ದು ಬಿಡುದಂದೇಳಿಯೇ ಗೊತ್ತಾತಿಲ್ಲ. ಈ ಮಾವಿನಕಾಯಿ ಕಾಣಿ ನಮ್ಮ ಬದಿ ಕಾಟ್ ಮಾವಿನಕಾಯಿ ಕಾಣಂಗಿಲ್ಲ. ಒಳ್ಳೆ ಮಾವಿನ ಹಣ್ಣಿನ ಪರಿಮಳ ಬತ್ತಿತ್ತು. ಎಷ್ಟು ದೊಡ್ಡ ದೊಡ್ಡವು ಯಾವ್ಯಾವ ನಮನಿ ಮಾವಿನ ಹಣ್ಣೆಲ್ಲ ಇದ್ದವು. ತೋತಾಪುರಿ, ಅಲ್ಫಾನ್ಸೋ, ಆಪೂಸು, ಊರ್ ಬದಿ ಕಷಿ ಎಲ್ಲ ಇತ್ತು ಹೊಯ್. ಈ ಮಾವಿನ ಹಣ್ಣಿನೊಟ್ಟಿಗೆ ಡಬ್ಬಿಯಂಗು ಎಂತೋ ಹಣ್ಣು ಹಾಕಿ ಇಟ್ಟಿರ್. ಮಾವಿನ ಮಿಡಿ ಕಣಂಗಿತ್ತು. ಇದು ಕಾಣಿ ಸಣ್ಣ ಕಾಯಿ ಮಾವಿನ ಮಿಡಿ. ಊರ್ ಬದಿ ಉಪ್ಪಿಗೆ ಹಾಕಿ ಇಡ್ತ್ರಲ್ಲ, ಆಗಳಿಗೆಲ್ಲ ಮಳೆಗಾಲಕ್ಕೆ ಊರ್ ಬದಿ ಹಂಗೆ ಆಚಿ ಈಚಿ ಮನೆಂಗೆಲ್ಲ ತಗೊಂಡ್ ಬಂದು ಉಪ್ಪಿಗೆ ಹಾಕಿ ಇಡ್ತಿದ್ದೀರ್. ಈಗ ಊರ್ ಬದಿಯೂ ಯಾರು ಮಾಡುದಿಲ್ಲ, ಎಲ್ಲ ಕಮ್ಮಿ ಆಯ್ತು. ಇಲ್ ಕಾಣಿ ಮಾವಿನಕಾಯಿ ಕೊಯ್ದು ಉಪ್ಪಿಗೆ ಹಾಕಿ ಇಟ್ಟಿರ್. ರೆಡಿ ಅಂಡಿ ಸಿಕ್ಕತ್ತೆ, ಕೆಲ್ಸುವೇ ಇಲ್ಲ. ಇಷ್ಟೆಲ್ಲ ಕಂಡ್ಕಂಡ ನಾವು ಒಂದ್ ಬಾಕ್ಸ್ ಮಾವಿನ ಹಣ್ಣು ಹಿಡ್ಕೊಂಡ್ ಮನಿಗ್ ಬಂತ್. ಹೇಳುಕ್ ಒಂದ್ ಬಾಕ್ಸ್ ಇದ್ದ ದಾರಿಯೋಳ ಹಣ್ಣು. ಇನ್ನೆಂತ ಹಣ್ಣು ಕಟ್ ಮಾಡಿದ್ದು ತಿಂದದ್ದೆ. ಮಾವಿನ ಹಣ್ಣು ಒಳ್ಳೆ ಲಾಯ್ಕಿರಿ. ಇವತ್ತಿಗಿಷ್ಟೇ, ಮತ್ತೆ ಸಿಗುವಾಕ.